ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ. ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ತಪ್ಪದೆ ಶೇರ್ ಮಾಡಿರಿ. ನಾವಿವತ್ತು ನೋಡ್ತಾ ಇದ್ದೀವಿ 4ನೇ ತರಗತಿಯ ಕನ್ನಡ ಭಾಗ 1ರಲ್ಲಿ ಪಾಠ 1 ಅಂದ್ರೆ ಕನ್ನಡಮ್ಮನ ಹರಕೆ. ಇದು ಪದ್ಯ ಇದೆ. ಅದೇ ರೀತಿ ನಾನೊಂದು ಪದ್ಯ ಒಂದ್ಸರಿ ಓದ್ತೀನಿ. ಇಲ್ಲಿ ಮೊದಲೇನಿದೆ, ಕಲಿಕೆಗೆ ದಾರಿ, ಕನ್ನಡ ನಾಡಿನ ಬಗ್ಗೆ ನಿಮಗೆ ತಿಳಿದಿರುವ ಒಂದು ಹಾಡನ್ನು ತರಗತಿಯಲ್ಲಿ ರಾಗವಾಗಿ ಹಾಡಿರಿ ಅಂತ ಇದೆ. ಆಯ್ತಾ? ಅದಾದ್ಮೇಲೆ ಇನ್ನು ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ, ಜೋಗುಳದ ಹರಕೆ ಇದು ಮರೆಯದಿರು ಚಿನ್ನ, ಮರೆತೆಯಾದರೂ ಅಯ್ಯೋ ಮರೆತಂತೆ ನನ್ನ, ಮೂಲೆಯ ಹಾಲಂತಂತೆ ಸವಿಜೇನು ಬಾಯಿಗೆ, ತಾಯಿಯಪ್ಪುಗೆಯಂತೆ ಬಲು ಸೊಗಸು ಮೈಗೆ. ಅದೇ ರೀತಿ ಇನ್ನು ಗುರುವಿನೊಳ್ನುಡಿಯಂತೆ ಶ್ರೇಯಸ್ಸು ಬಾಳ್ಗೆ, ತಾಯ್ನುಡಿಗೆ ದುಡಿದುದು ಮಡಿ, ಇಹಪರಗಳಿಗೆ ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ, ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ, ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ, ಹೋರಾಡು ಕನ್ನಡಕ್ಕೆ ಕಲಿಯಾಗಿರನ್ನ. ಕುವೆಂಪು ಅವರು ಬರೆದಿದ್ದಾರೆ. ಕಂದ ಕಲಿತರೆ ಕನ್ನಡವ ಎಂದೆಂದಿಗೂ ಮುನ್ನಡೆವ, ಕಂದ ಕಲಿತರೆ ಕನ್ನಡವ ಎಂದೆಂದಿಗೂ ಮುನ್ನಡೆವ. ಪದಗಳ ಅರ್ಥ ಇದೆ ನೋಡಿ. ಕಾಪಾಡು, ರಕ್ಷಿಸು, ಪೋಷಿಸು, ದುಡಿ, ಕೆಲಸ ಮಾಡು, ಶ್ರಮ ಪಡು, ಬೇಡು, ಕೇಳು, ಯಾಚಿಸು, ಮಡಿ, ಸಾವು, ಮರಣ ಹೊಂದು, ಶ್ರೇಯಸ್ಸು, ಏಳಿಗೆ, ಅಭಿವೃದ್ಧಿ, ಹೋರಾಟ, ಶ್ರೇಯಸ್ಸು, ಏಳಿಗೆ, ಅಭಿವೃದ್ಧಿ, ಹೋರಾಟ, ಸೆನಸು, ಹೋರಾಟ ಮಾಡು, ಅಪ್ಪುಗೆ, ಆಲಿಂಗನ, ಕಲಿ, ವೀರ, ಶೂರ, ಸವಿ, ರುಚಿ. ಆಯ್ತಾ? ಅದಾದ್ಮೇಲೆ ಇನ್ನು ಟಿಪ್ಪಣಿ ಇದೆ. ಇಹಪರ, ಲೌಕಿಕ ಅಲೌಕಿಕ ಬದುಕು, ಈ ಲೋಕ ಪರಲೋಕ, ಜೋಗುಳ, ಮಕ್ಕಳನ್ನು ಮಲಗಿಸುವಾಗ ಹಾಡುವ ಪದ, ಲಾಲಿ ಹಾಡು, ತಾಯ್ನುಡಿ, ತಾಯಿಯ ಮಾತು, ಮಾತೃಭಾಷೆ, ಮನೆ ಮಾತು, ದಮ್ಮಯ್ಯ, ದಿನತೆಯಿಂದ ಬೇಡುವುದು. ಇನ್ನು ಅಭ್ಯಾಸ ಪ್ರಶ್ನೆಗಳನ್ನು ನಾವು ನೋಡೋಣ. ಮೊದಲನೇ ಪದ್ಯದ ಅಭ್ಯಾಸ ಪ್ರಶ್ನೋತ್ತರಗಳು. ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಇದೆ. 1. ಕನ್ನಡದ ಕಂದ ಯಾವುದಕ್ಕೆ ಹೋರಾಡಬೇಕು? ಕನ್ನಡದ ಕಂದ ಕನ್ನಡಕ್ಕಾಗಿ ಹೋರಾಡಬೇಕು. 2ನೇಯದು, ಕನ್ನಡವನ್ನು ಮರೆತರೆ ಯಾರನ್ನು ಮರೆತಂತೆ? ಕನ್ನಡವನ್ನು ಮರೆತರೆ ಹೆತ್ತ ತಾಯಿಯನ್ನು ಮರೆತಂತೆ. ಅದೇ ರೀತಿ ಇನ್ನು 3ನೇ ಪ್ರಶ್ನೆ, ಕನ್ನಡದ ಕಂದ ಯಾವುದನ್ನು ಮರೆಯಬಾರದು? ಕನ್ನಡದ ಕಂದ ಕನ್ನಡಮ್ಮನ ಹರಕೆಯನ್ನು ಮರೆಯಬಾರದು. 4ನೇ ಪ್ರಶ್ನೆ, ಕನ್ನಡ ನುಡಿಯ ಸೊಗಸನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಕನ್ನಡ ನುಡಿಯ ಸೊಗಸನ್ನು ತಾಯಿಯ ಎದೆ ಹಾಲಿಗೆ ಹಾಗೂ ಅವಳ ಅಪ್ಪುಗೆಯಿಂದ ಉಂಟಾಗುವ ಆನಂದಕ್ಕೆ ಹೋಲಿಸಲಾಗಿದೆ. ಅದೇ ರೀತಿ ಇನ್ನು ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಖಾಲಿ ಸ್ಥಳದಲ್ಲಿ ಬರೆ ಅಂತ ಇದೆ. 1. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, 4ನೇದಿದೆ ನೋಡಿ. 2. ಮರೆತೆ ಆದರೆ ಅಯ್ಯೋ ಮರೆತಂತೆ ನನ್ನ, ಅಯ್ಯೋ. ಅದೇ ರೀತಿ 3ನೇ ಬಿಟ್ಟ ಸ್ಥಳ, ಮೊಲೆಯ ಹಾಲೆಂತಂತೆ ಸವಿಜೇನು ಬಾಯಿಗೆ, ಸವಿಜೇನು. 4ನೇದು, ಹೋರಾಡು ಕನ್ನಡಕ್ಕೆ ಕಲಿಯಾಗಿ ರನ್ನ, ಕಲಿಯಾಗಿ ಅಂದ್ರೆ ವೀರಶೂರನಾಗಿ. ಈ ಪದ್ಯದಲ್ಲಿ ಬಿಟ್ಟಿರುವ ಮುಂದಿನ ಸಾಲುಗಳನ್ನು ಬರೆಯಿರಿ. ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ, ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ. ಅದೇ ರೀತಿ ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ, ಹೋರಾಡು ಕನ್ನಡಕ್ಕೆ ಕಲಿಯಾಗಿ ರನ್ನ. ಅದೇ ರೀತಿ ಇನ್ನು ಭಾಷಾ ಚಟುವಟಿಕೆ ಇದೆ. ಭಾಷಾ ಚಟುವಟಿಕೆಯಲ್ಲಿ ಏನಿದೆ, ಮಾದರಿಯಂತೆ ಕೊಟ್ಟಿರುವ ಪದಗಳಿಗೆ ಪ್ರಾಸಪದ ಬರೆಯಿರಿ. ಮಾದರಿ, ದಮ್ಮಯ್ಯ ಕಂದಯ್ಯ, ಹೋರಾಡು ಕಾಪಾಡು, ಬಾಯಿಗೆ ಮೇಯ್ಗೆ, ಬಾಳ್ಗೆ ಏಳ್ಗೆ, ಚಿನ್ನ ರನ್ನ. ಅದೇ ರೀತಿ ಇನ್ನು ಕೊಟ್ಟಿರುವ ಪದಗಳಲ್ಲಿ ಬರೆಹದ ಸರಿಯಾದ ರೂಪವನ್ನು ಆರಿಸಿ ಬರೆಯಿರಿ. ಹೋರಾಡು ಹೋರಾಡು, ಹೋರಾಡು ಅದು. 2ನೇಯದು ಹರಕೆ, 3ನೇಯದು ಆನಂದ, 4ನೇಯದು ಅಯ್ಯೋ, 5ನೇಯದು ಹಾಲು, 6ನೇಯದು ಅಪ್ಪುಗೆ. ಅಪ್ಪುಗೆ ಇದೆ ನೋಡಿ. ಅದೇ ರೀತಿ ಇನ್ನು ಈ ಕೊಟ್ಟಿರುವ ಒತ್ತಕ್ಷರಗಳನ್ನು ಗಮನಿಸಿ ವೃತ್ತದೊಳಗೆ ಸಜಾತಿ ಒತ್ತಕ್ಷರ ಹಾಗೂ ಚೌಕನಲ್ಲಿ ವಿಜಾತಿ ಒತ್ತಕ್ಷರಗಳನ್ನು ಬರೆಯಿರಿ. ಸ್ನೋ, ನ, ಷ್ಟ, ಹ್ರ, ಬ, ಸ್ತ, ಯ, ಶ್ರೇ, ಟ, ಕ್ಷ, ತ, ಮ, ಪ, ಶ್ನೆ.
ಇದಾ ಸೊ ಇವು ಒತ್ತಕ್ಷರಗಳನ್ನ ಬಿಡಿಸಿ ಬರೆದವು. ಅದೇ ರೀತಿ ಬಳಕೆ ಚಟುವಟಿಕೆ. ಹಿರಿಯರಿಂದ ಜೋಗುಳ ಪದವನ್ನು ಸಂಗ್ರಹಿಸಿ ಅಭ್ಯಾಸ ಮಾಡಿ ಅಂತ ಹೇಳಿದ್ದಾರೆ. ಅದೇ ರೀತಿ ಕನ್ನಡದ ಕವಿಗಳು ಭಾವಚಿತ್ರ ಸಂಗ್ರಹಿಸಿ ಭಾವಚಿತ್ರ ಕೋಶ ತಯಾರಿಸು ಅಂತ ಹೇಳ್ತಾ ಇದ್ದಾರೆ. ಆಯ್ತಾ. ಸೊ ಅದಾದ ಮೇಲೆ ಇನ್ನೇನಿದೆ, ಈ ಕೊಟ್ಟಿರುವ ಸಾಲುಗಳನ್ನು ವೇಗವಾಗಿ ಉಚ್ಚರಿಸು. 1, ಟಗರಿಗೆ ತರಗು ತಂದು ಹಾಕು. 2, ತರೀಕೆರೆ ಏರಿ ಮೇಲೆ 3 ಕರಿ ಕುರಿಮರಿ. ಕಪ್ಪು ಕುಂಕುಮ ಕೆಂಪು ಕುಂಕುಮ, ಕಾಗೆ ಪುಕ್ಕ ಗೂಬೆ ಪುಕ್ಕ. ಅದೇ ರೀತಿ ಇನ್ನು ಈ ಪದ್ಯದಲ್ಲಿ ನೀವು ಇಷ್ಟಪಡುವ 4 ಸಾಲುಗಳನ್ನು ಬರೆಯಿರಿ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ. ಅದೇ ರೀತಿ ಇನ್ನು ಕೊನೆಯ ಪ್ರಶ್ನೆ ಅನ್ಸುತ್ತೆ ಇದು. ಈ ಪದ್ಯದ ಸಾಲುಗಳನ್ನು ಕಂಠಪಾಠ ಮಾಡಿ ನಿಮ್ಮದೇ ರಾಗದಲ್ಲಿ ಹಾಡಿರಿ. ಜಾನಮರಿ, ನೀನೀಗ ಕಂಠಪಾಠ ಮಾಡಿದ ಪದ್ಯವನ್ನು ನಿನ್ನದೇ ರಾಗದಲ್ಲಿ ಹಾಡುವ ಸಾಮರ್ಥ್ಯವನ್ನು ಪಡೆದಿರುವಲ್ಲವೇ? ಅಂದ್ರೆ ನಿಮಗೆ ಹಾಡಕ್ ಬರುತ್ತಾ? ಕಂಠಪಾಠ ಮಾಡಿ ಹಾಡಕ್ಕೆ ಟ್ರೈ ಮಾಡಿ ನೋಡದೆ. ಸೊ ಈ ಪಾಠದ ಪ್ರಶ್ನೋತ್ತರಗಳು ಎಲ್ಲ ಇಲ್ಲಿಗೆ ಮುಗಿದಿರುತ್ತವೆ. ಅದೇ ರೀತಿ ನೀವು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಲೈಕ್ ಕೂಡ ಮಾಡಿ. ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ಕಮೆಂಟ್ ಕೂಡ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ. ವಾಟ್ಸಪ್ ನಲ್ಲಿ ಶೇರ್ ಮಾಡಿರಿ ಅವರಿಗೆ. ಈ ವಿಡಿಯೋದ ಲಿಂಕ್ ಹೋಗುತ್ತೆ ಅವರಿಗೆ. ಅದಾದ್ಮೇಲೆ ನಾವು ಮುಂದಿನ ಪಾಠದಲ್ಲಿ ನೋಡೋಣ. ಪಾಠ 2 ಬುದ್ಧಿವಂತ ರಾಮಕೃಷ್ಣ. ಈ ಪಾಠದ ಪ್ರಶ್ನೋತ್ತರಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಸೊ ಅಲ್ಲಿಯವರೆಗೂ ಧನ್ಯವಾದಗಳು. ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ.